ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ, ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ. 4 ವಾರಕ್ಕಾದರೂ ಮಾಡ್ಬೋದು, 2 ವಾರಕ್ಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು. ನಾನು ಸ್ವಾಗತ ಬಯಸಿದ್ದೇನೆ. ರೀಕೌಂಟಿಂಗ್ ಆದರೆ 100% ನಾನು ಗೆದ್ದೇ ಗೆಲ್ತಾನೆ. ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆ ಆದೇಶದ ಬೇಗ ರೀಕೌಂಟಿಂಗ್ ಆಗಲಿ. ಆಮೇಲೆ ಅದ್ರ ಜೊತೆಗೆ ಸೀಲ್ಡ್ ಕವರು ಸುಪ್ರೀಂ ಕೋರ್ಟ್ ಕೊಡಕ್ಕೆ ಹೇಳಿದ್ದಾರೆ. ರೀಕೌಂಟಿಂಗ್ ಮಾಡಿ ಸೀಲ್ಡ್ ಕವರ್ ಕೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಇವತ್ತು ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ ಬಂದಿದ್ದರಿಂದ ಸಮಾಧಾನಕರವಾಗಿದೆ. ನನ್ನ ತಾಲೂಕಿನ ಜನತೆ ತುಂಬ ಜನ ಪಾಪ ತುಂಬ ಬೇಜಾರಲ್ಲಿದ್ದರು. ಪೂಜೆಗಳು ಮತ್ತು ನಂಬಿಕೆಯ ಅಭಿಮಾನಿಗಳು ಇದೆಲ್ಲ ಮಾಡ್ತಾಯಿದ್ರು. ಅದರ ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ನಿಜ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ನಂಬಿಕೆ ಇರೋರು, ನ್ಯಾಯದ ಮೇಲೆ ನಂಬಿಕೆ ಇರೋರು ನಾವು ಕಾಂಗ್ರೆಸ್ ಪಕ್ಷದವರು. BJP ಅವರ ಪದ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಬರ್ತಾರೆ. ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಗೆ ಯಾವುದೂ ವಾಮ ಮಾರ್ಗ ಇಲ್ಲ. ನಾನು ತುಂಬ ಕೆಲಸದಿಂದ ಮಾಲೂರು ತಾಲೂಕಲ್ಲಿ ರಾಜಕೀಯ ಬೆಳೆಸ್ಕೊಂಡಂಥ ಜನ 248 ಟೋಟಲ್ ಗೆದ್ದಿದ್ದೆ ನಾನು. ಅದನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ದುರುದ್ದೇಶ, ಈ ನಿವೃತ್ತ ಪೊಲೀಸ್ ಅಧಿಕಾರಿ ಬೆಂಗಳೂರು ಕಮಿಷನರ್ ಏನಾಗಿದ್ರು ಭಾಸ್ಕರ್ ಪ್ರಸಾದ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರನ್ನ ನಾವು ಪೊಲೀಸ್ ಇಲಾಖೆಯಲ್ಲಿದ್ರು ಏನಂತ ಕಳಿಬೇಕಂತ ಹೇಳಿಬಿಟ್ಟು ಒಂದು ಗೊತ್ತಾಗ್ತಾ ಇಲ್ಲ. ಆ ಯಪ್ಪ ಒಂದು ಜಾತಿವಾದಿ ಅಂತ ಹೇಳ್ಬಿಟ್ಟು ಎದ್ದು ಕಾಣಿಸ್ತಾ ಇದೆ ಇವತ್ತಿನ ದಿನ. ಮೊನ್ನೆ ತಾನೇ ಇತ್ತೀಚೆಗೆ ಆ ಸುಪ್ರೀಂ ಕೋರ್ಟ್ನಲ್ಲಿ ಏನು ಶೂ ಎಸೆದ ಕಿಶೋರ್ ರಾಜೇಶ್ ಅಂತಕ್ಕಂಥ ವಕೀಲನ ಧೈರ್ಯವನ್ನು ಮೆಚ್ತೀನಿ ಅಂತ ಹೇಳ್ತಾನಂದ್ರೆ ಈ ಯಪ್ಪ ಪೊಲೀಸ್ ಇಲಾಖೆಯಲ್ಲಿ ಇರಲಿಕ್ಕೆ ಅನ್ಲಾಯಕ್ ಆಗಿದ್ದ. 35 ವರ್ಷ ಯಾವ ರೀತಿ ಈತ ಸರ್ವಿಸ್ ಮಾಡಿದ್ನೋ ಅಥವಾ ಯಾವ ರೀತಿ ದಲಿತರಿಗೆ ಈ ಅಪ್ಪ ನ್ಯಾಯ ಕೊಟ್ಟಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಂಥ ಅವಿವೇಕಿಗಳೆಲ್ಲ ಇವತ್ತಿನ ದಿನ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಂಡು ಪೊಲೀಸ್ ಇಲಾಖೆಯನ್ನ ಮಾನ ಮರ್ಯಾದಿನ ಹರಾಜಾಗ್ತಾ ಇದ್ದಾರೆ. ಒಳ್ಳೆ ಅಧಿಕಾರಿಗಳಿದ್ರು, HP ಸಾಂಗ್ಲ್ಯಾನ ಅವರಿದ್ರು, ಎಂತ ಅಜಯ್ ಕುಮಾರ್ ಸಿಂಗ್ ಅವರಿದ್ರು, ಇತ್ತೀಚೆಗೆ ನಿವೃತ್ತರಾದಂಥ ನಮ್ಮ ಸುಮಾರು ಅಧಿಕಾರಿಗಳಿದ್ದಾರೆ. ಅಂಥವ್ರಿಗೆಲ್ಲ ನಾವು ಸಲ್ಯೂಟ್ ಹೊಡಿತೀರಿ. ಇಂಥ ಅಧಿಕಾರಿಗಳನ್ನೆಲ್ಲ ಕರ್ಕೊಬಂದು ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕದಲ್ಲಿ ಕೆಲಸ ಕೊಟ್ಟಿದ್ರಲ್ಲ, ಇದು ನಮ್ಮ ದುರ್ದೈವ ಅಂತ ಹೇಳ್ತೀನಿ. ಅವ್ರಿಗೆ ಒಂದು ಧಿಕ್ಕಾರ ಇರಲಿ. ದಯವಿಟ್ಟು ಮತ್ತೊಮ್ಮೆ ನಾನು ನಿಮಗೆ ಮನವಿನ ಮಾಡ್ತೀನಿ. ಕೋಲಾರ ಜಿಲ್ಲೆ ಏನು ಬಂದ್ಗೆ ಕರೆ ನೀಡಿದ್ದೀವಿ 17ನೇ ತಾರೀಕು, ಪ್ರತಿಯೊಬ್ಬರು ಭಾಗವಹಿಸಿ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಶಾಂತಿ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳನ್ನ ನಡೆಯಕ್ಕೆ ಬಿಡಬಾರ್ದು. ಯಾಕಂದ್ರೆ ಸಂವಿಧಾನ ನಮಗೆ ಅದನ್ನ ಕಲಿಸಿಲ್ಲ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು, ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಸ್ವಯಂ ಪ್ರೇರಿತವಾಗಿ ನೀವೇ ಈ ದೇಶದ ಸಂವಿಧಾನದ ಮೇಲೆ ಗೌರವ ಇದ್ರೆ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಅವತ್ತು ಬಂದಲ್ಲಿ ಭಾಗವಹಿಸಿ ಸ್ವಯಂ ಪ್ರೇರಿತವಾಗಿ ಬಂದನ್ನ ಮಾಡಿ ಅಂತ ಹೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆಯ ವತಿಯಿಂದ ಕರೆ ನೀಡ್ತಾ ಇದ್ದೀನಿ. ಜೈ ಭೀಮ್.